ಶ್ರೀಶೈಲ ಮಲ್ಲಿಕಾರ್ಜುನನಿಗೆ ನಮಿಸುತ್ತಾ, ಮಾತಾ ಅಕ್ಕ ಮಹಾದೇವಿಗೆ ಸಾಷ್ಟಾಂಗ ನಮಿಸುತ್ತಾ, ಅಕ್ಕ ಮಹಾದೇವಿ ತೋರಿಸಿಕೊಟ್ಟ ದಾರಿ, ಇಲ್ಲ ಅವರ ಅನುಭವ, ಅವರು ಮಾಡಿದ ಸಾಧನೆ, ಇದೇ ಜಗತ್ತಿಗೆ ಸಂದೇಶ. ತನ್ನ ಬಂಧು ಬಳಗ, ತನ್ನ ರಾಜ್ಯ, ತನ್ನ ಸಂಸಾರ ಎಲ್ಲವನ್ನೂ ಬಿಟ್ಟು ಆ ಶಿವೈಕ್ಯ ಆಗಬೇಕು, ಶಿವನ ಅನುಭವವನ್ನು ಪಡಿಬೇಕು, ಶಿವನ ದರ್ಶನವನ್ನು ಪಡಿಬೇಕು ಅಂತ ಹೇಳಿ ಬೈರಾಗಿಯಾಗಿ ಕಾಲ್ನಡಿಗೆಯಲ್ಲಿ ಆ ಮಲ್ಲಿಕಾರ್ಜುನನ ಹತ್ರ ಹೋಗಿ ಬೇಡಿ ಕಾಡಿ ಅವನ ಸಾಧನೆಯನ್ನು ಮಾಡಿ, ಅವನ ಧ್ಯಾನವನ್ನು ಮಾಡಿ, ಅವನನ್ನು ಅನುಭವಿಸಿದವಳೇ ಮಾತಾ ಅಕ್ಕ ಮಹಾದೇವಿ. ಅವಳು ಕರ್ನಾಟಕದಲ್ಲಿ ಹುಟ್ಟಿದಾಳೆ, ನಮ್ಮ ನಾಡಲ್ಲಿ ಹುಟ್ಟಿದಾಳೆ, ನಮ್ಮ ನಾಡಲ್ಲಿ ತಿರುಗಾಡಿದಾಳೆ, ಈ ಮಣ್ಣಲ್ಲಿ ಅವಳು ತಿರುಗಾಡಿದಾಳೆ. ಇಷ್ಟು ಪವಿತ್ರವಾದ ಮಣ್ಣು ಅವಳು ತಿರುಗಾಡಿದ ಮಣ್ಣು. ಇದನ್ನು ನಾವು ನಮ್ಮ ಈಗಿನ ಜನಮಾನಸ, ಈಗಿನ ಜನತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅವಳು ಏನು ಹೇಳಿದ್ಲು, ಅವಳ ವಚನಗಳು ಏನು, ಅವಳು ಮಾತಾಡಿದ ಮಾತುಗಳೇನು, ಅವಳು ಮಾತಲ್ಲೇ ದೇವರನ್ನು ತೋರಿಸಿ ಬಿಡ್ದಾಳೆ, ಅವಳು ಮಾತಲ್ಲಿ ಈ ಪ್ರಕೃತಿಯಲ್ಲಿ ದೇವರನ್ನು ತೋರಿಸಿ ಬಿಡ್ದಾಳೆ. ಅವಳು ಶಿವ ಐಕ್ಯ ಆಗಿ ಬಿಡ್ದಾಳೆ. ಶ್ರೀಶೈಲದಲ್ಲಿ ಒಂದು ಗುಹೆಯಲ್ಲಿ ಎಷ್ಟೋ ವರ್ಷಗಳ ಕಾಲ ಕೂತ್ಕೊಂಡು ಅವಳು ತಪಸ್ಸನ್ನು ಮಾಡಿ ಆ ಶಿವೈಕ್ಯ ಆದವಳು. ಅಂತಹ ಆ ಅಕ್ಕ ಮಹಾದೇವಿ ನಮ್ಮ ನಾಡಲ್ಲಿ ಜನಿಸಿ, ಈ ಪವಿತ್ರ ಭೂಮಿಯಲ್ಲಿ ಜನಿಸಿ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಿದ್ದಾಳೆ. ಅವಳು ಹೇಳುವಂತೆ ಆ ಶಿವ ನಮ್ಮ ದೂರ ಇಲ್ಲ, ನಮ್ಮ ಒಳಗೆ ಇದ್ದಾನೆ. ಅದನ್ನು ನೋಡುವಂಥ ಕಣ್ಣು ಬೇಕು, ನೋಡುವಂಥ ಮನಸ್ಸು ಬೇಕು. ಅವನಿಗೆ ಬೇಕಾಗುವಂಥದ್ದು ನಿಜವಾದ ಪ್ರೀತಿ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಅನ್ಕಂಡೀಷನಲ್ ಲವ್ ಅಂತ ಹೇಳ್ತೀವಿ. ಅಂದರೆ ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್. ನಾವು ಎಲ್ಲದಕ್ಕೂ ತಯಾರಾಗಿರುವಾಗ ಆ ದೇವರನ್ನು ನೋಡ್ಬೇಕಾದ್ರೆ ನಾವು ಎಲ್ಲದಕ್ಕೂ ತಯಾರಾಗಿರ್ಬೇಕು. ಇದನ್ನೇ ಅವಳು ವಚನದಲ್ಲಿ ಹೇಳ್ತಾ ಬಂದದ್ದು. ನಾವು ಎಲ್ಲದಕ್ಕೂ ತಯಾರಾಗಿದ್ದೇವೆ ಅಂತ ಆಗುವಾಗ ಖಂಡಿತ ಶಿವನ ದರ್ಶನ ಆಗುತ್ತಾನೆ. ನಮ್ಮ ಒಳಗಿಂದಲೇ ಎದ್ದು ಬಂದು ನಮಗೆ ದರ್ಶನ ಕೊಡ್ತಾನೆ. ಇದೇ ಅಕ್ಕ ಮಹಾದೇವಿ ಕಲಿಸಿದಂತಹ ಶಿವೈಕ್ಯ, ಅವಳು ಆದಂತಹ ಶಿವೈಕ್ಯ. ಅಕ್ಕ ಮಹಾದೇವಿಯ ಪ್ರತಿ ವಚನಗಳು, ಅವಳ ಜೀವನದ ಪ್ರತಿ ಅನುಭವಗಳು ನಮಗೆ ಅದೊಂದು ಸಂದೇಶ, ನಮಗೆ ಅದೊಂದು ದಾರಿದೀಪ. ನಮಸ್ಕಾರ.